मराठीवरती आपल्या सर्वांचं स्वागत। आपण पाहत आहात बिग टीव्ही मराठी। मी तृप्ती कदम। पाहूया आजच्या ठळक घडामोडी। घोषणा यार ಕನ್ನಡದ ಘೋಷಣೆ ಕೊಡ್ರಲ್ಲ ಹೇಳಿ ಜೋರ್ಲೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ವಂಚಿತ ತಾಲೂಕನ್ನು ಕರ್ನಾಟಕದಲ್ಲಿ ಸೇರಿಸಿಕೊಳ್ಳಿ ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಮಗೆ ಗಡಿವಾರ ಸಿಗಲೇಬೇಕು। ನಾನು ಶಿವಾನಂದ ಮಲ್ಲೇಶಪ್ಪ ಬಿರಾದಾರ್ ಜಾಡ್ರು ಬುಬ್ಲಾದ ಅವಶ್ಯವಾಗಿದ್ದು ತಾಲೂಕಿನ ಆಗಿದ್ದು ನಾವು ಈ 70 ವರ್ಷದಿಂದ ನಾವು ನಮ್ಮ ಅಪ್ಪಗಳದಿಂದ ಹೇಳ್ತಾ ಬಂದಿದ್ದಾರೆ ಮಹಾರಾಷ್ಟ್ರದಾಗ ನಮಗೆ ನೀರು ಬರ್ತಾವ ಅಂತೇಳಿ ಕರ್ನಾಟಕ ಇಲ್ಲಿ ಮಹಾರಾಷ್ಟ್ರದಿಂದ ಯಾವುದೇ ನೀರು ಇನ್ನೂ ತನಕ ಯಾವುದೂ ಬಂದಿಲ್ಲ ಮತ್ತು 70 ವರ್ಷ ಹಿಡಿದು ನಾವು ವಂಚಿತವಾಗಿ ಉಳಿದಿದ್ದೆವು ಕನ್ನಡಿಗರು ಮತ್ತು ಕರ್ನಾಟಕದಿಂದ ಈಗ ನಮ್ಮ ಬಾರ್ಡರ್ ಏರಿಯಾದಾಗೆ ಬಂದಾವ ಕರ್ನಾಟಕ ನೀರು ಈಗ ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನದಪ್ಪ ಅಂದ್ರೆ ಕರ್ನಾಟಕದ ನೀರು ನಮಗೆ ಯಾವುದೇ ತುಮಚಿ ಬಬಲೇಶ್ವರ ಏತ್ ನೀರಾವರಿದಿಂದ ಆಗಲಿ ಅಮ್ಮೇಶ್ವರದಿಂದ ನೀರಾವರಿದಿಂದ ಆಗಲಿ ನಮಗೆ ಕರ್ನಾಟಕದಿಂದ ನೀರು ನಮಗೆ ಕೊಡಬೇಕು। ಇಲ್ಲ ಕೊಡಲಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕದಾಗೆ ಸೇರಿಸ್ಕೊಳ್ಳಿ। ಅದುವರೆ ನಮಗೆ ಕರ್ನಾಟಕ ಸರ್ಕಾರ ಇವತ್ತಿನ ದಿವಸ ನಮ್ಮ ಎಲ್ಲರಿಗಿದು ಕಳಕಳಿ ವಿನಂತಿ ಅದ ನಮ್ಮ ಮಹಾರಾಷ್ಟ್ರ ಜತ್ ತಾಲೂಕದ ಕನ್ನಡಿಗರದು ಕರ್ನಾಟಕದಲ್ಲಿ ನಮ್ಮ ಸೇರಿಸ್ಕೊಂಡ್ರೆ ನಮ್ಮ ಕನ್ನಡಿಗರಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಕಿಸಿಂದ ನಾವು ಕರ್ನಾಟಕ ಹೋಗ್ಲಿಕ್ಕೆ ನಾವು ಮಹಾರಾಷ್ಟ್ರದವ್ರು ಎಲ್ಲರೂ ತಯಾರಿದ್ದೀವಿ ಮತ್ತು ಅದೇ ತುಮಚಿ ಬಬಲೇಶ್ವರ ನೀರು ಜರ ಕರ್ನಾಟಕದಿಂದ ನಮ್ಮ ಬಿಡುಗಡೆ ಮಾಡಿದ್ರಂದ್ರೆ ನಮ್ಮ ರೈತರೆಲ್ಲ ಅಗದಿ ಒಳ್ಳೆ ಬರ ಪರಿಹಾರ ಇದು ಬರಗಾಲ ಇರ್ಲಾರ್ದಂಗ ನಮ್ಮ ರೈತರಿಗೆ ಒಳ್ಳೇದಾಗ್ತೈತೆ ಅಂತ ಹೇಳಿ ಕಿಸಿಂದ ನಾವು कर्नाटकात बरलाक रेडी जत तालुक्याचे मुचंडी गावाचे आपल्या इथे एवढे आजपर्यंत पाणी मिळाले नाही म्हणून एवढे दिवस आपण सरकारला आंदोलन केल्याबद्दल आपल्याला कुठलाही मार्ग मिळालेली नाही, पाणी मिळालेलं नाही आणि आपल्या इथं शेवटी सगळी कर्नाटक समाज असल्यामुळे कन्नड महाराष्ट्रामध्ये म्हणजे जत तालुक्यात बाउंड्रीवर त्यांना कुठलाही न्याय महाराष्ट्र सरकारकडून मिळालेली नाही आणि त्याबद्दल आम्ही कर्नाटकात जाण्यात तयार आहे। आम्हाला कर्नाटकाने पाणी द्यावे आणि महाराष्ट्र मुचंडी सगळं असून सुद्धा आमची कन्नड शाळा वगैरे असून त्यांची कुठली बांधकाम नाही, कुठल्याही त्यांनी महाराष्ट्र सरकारकडून आपल्याला काय मिळाले नाही, शिक्षक पण नाही आहेत। एवढं सगळं असून सुद्धा आम्हाला ಸುವಿಧಾ ಅसून ಅದಕ್ಕೆ ನಮಗೆ ಎಲ್ಲ ರೀತಿಯಿಂದ ನಮಗೆ ಕರ್ನಾಟಕ ಸರ್ಕಾರದಿಂದ ಅನುಕೂಲ ಆಗಲಿ। ನಾವು ಕರ್ನಾಟಕ ಹೋಗ್ಲಿಕ್ಕೆ ತಯಾರಿದ್ದೀವಿ। ಮಹಾರಾಷ್ಟ್ರ ಸರ್ಕಾರ ನಮಗೆ ನೀರು ಕೊಡ್ಲಿಕ್ಕಂದ್ರೆ ಈಗ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತೀವ್ರಿ ಅಂತ ಇಷ್ಟ। शिवराम किट्टक राहणार जाडर बबलात आम्ही जत गडनाडमध्ये आहे। त्यासाठी कर्नाटक सरकारने आपल्याला गडनाडमध्ये आरक्षण उद्योगात आणि शिक्षणामध्ये 10% आरक्षण द्यावं म्हणून विनंती करतो आणि कर्नाटक सरकारचा आभारी असं आम्हाला आरक्षण द्यावं म्हणून त्यांना विनंती करून कर्नाटक सरकारने सुविधा भरपूर देणार आहेत। त्यासाठी महाराष्ट्रातून कर्नाटक जाण्याची इच्छा झालेली आहे आमचा। आता बाउंड्रीला पाणी येणार आहे ते कर्नाटकात होणार। महाराष्ट्र सरकार 70 वर्षाला पाणी देतो पण खोट्याचं आश्वासन चालू आहे, तरी आम्ही कर्नाटकात जायला तयार आहे। आमचं गाव संपूर्ण ग्रामस्थ जायला तयार आहे आम्ही। त्याच्यासाठी महाराष्ट्र सरकारने याची दखल घ्यावी ही विनंती त्यांना। तुमचं नाव काय पूर्ण? बाबू बसप्पा माळी राहणार सिद्धनाथ ತಾಲೂಕಾ ಜತ್ತ ಜಿಲ್ಲಾ सांगली। ಈಗ ದಯವಿಟ್ಟು ಏನು ಹೇಳೋದಂದ್ರೆ ಈಗ ನೀರು ಸಲ ನಾವು ಮಾತಾಡೋದೇವು ಸದ್ಯ ಕಲಬಡಿಗೆ ನೀರು ಬಂದಾವು, ಕೊಟ್ಲಿಗೆ ನೀರು ಬಂದಾವು। ಈ ನೀರಕ್ಕಾಗಿ ನಾವು ಒದ್ದಾಡೋರದೇವು, ಒಟ್ಟು ನಾವು ಮಹಾರಾಷ್ಟ್ರದವರದೇವು ಕರ್ನಾಟಕದಾಗ ಹೋಗ್ಬೇಕಿತ್ತು। ಯಾಕಪ್ಪ ಅಂದ್ರೆ ಇವ್ರು ಯಾರು ಮಾಡ್ರು ಈ ಮಹಾರಾಷ್ಟ್ರದವ್ರಿಗೆ ನಮಗೆ ನೀರು ಕೊಡುವಾರ ಮತ್ತು ನಮಗೆ ಕರ್ನಾಟಕದವ್ರು ಹೇಳಕತ್ತಾರು ನೀವು ನಮ್ಮ ಕಡೆ ಬರ್ರಿ ನಾವು ನೀರು ಕೊಡ್ತೇವೆ ನಿಮಗೆ ಯಾವತ್ತು ಚಾಲೆಂಜ್ ಇಟ್ಟು ಹೇಳುತ್ತಾರೆ ಅವರು ಮತ್ತು ನೀವು ನಮಗೆ ನೀರು ಕೊಡ್ಬೇಕು। ಇರ್ಲಿಕ್ಕಂದ್ರೆ ನೀವು ನಮಗೆ ಕರ್ನಾಟಕದಾಗ ಹೋಗಕ್ಕೆ ಅನುಮತಿ ನೀವು ಕೊಡ್ಬೇಕು। ಹಿಂಗಾಗಿ ನಮಗೆ ಯಾವ ಥರದ ಸುಖ ಸುವಿಧಾ ಮಹಾರಾಷ್ಟ್ರ ಸರ್ಕಾರದಿಂದ ಆಗೋಲ್ಲಾಗೈತಿ। ಅದರಿಂದ ಎಲ್ಲರೂ ನಮಗೆ ಈ ಮಹಾರಾಷ್ಟ್ರದವ್ರು ನೀವು
ಸುವಿಧಾ ಕೊಡ್ತೇವೆ ಅಂತ ಹೇಳ್ರಿ ಅಂದ್ರೆ ನಿಮ್ಮ ಹತ್ತಿರ ನಾವು ನಿಂದಿರ್ಲಾಕ ತಯಾರದೇವು. ಇಲ್ಲಿಕಂದ್ರೆ ನಾವು ಎಲ್ಲ ಈಗ ಪೂರ್ವ ಭಾಗದವ್ರು ಎಲ್ಲರೂ ಕೂಡಿ ಕರ್ನಾಟಕ ಹೋಗ್ಬೇಕಂತೇಳಿ ಕೇಸಿಂದ ನಾವೆಲ್ಲರೂ ಕೂಡಿ ನಿರ್ಧಾರ ಮಾಡಿದೆವು. ಜೈ ಹಿಂದ್ ಜೈ. ನಮಸ್ಕಾರ ರೀ. ನಾವು ಜತ್ ತಾಲೂಕಾ ಪೂರ್ವ ಭಾಗದ ಗಡಿನಾಡ್ ಕರ್ನಾಟಕ ರೀ. ನಮ್ಮ ಹೆಸರು ರಾಯಗೊಂಡ್ ಸೋಮಲಿಂಗ್ ರಾಜಕೊಂಡ, ನಮ್ದು ಊರು ತಿಕ್ಕೊಂಡಿ. ಕಳೆದ ಎಷ್ಟು ಸ್ವಾತಂತ್ರ್ಯ ಸಿಕ್ಕಾನ್ ಹಿಡ್ಕೊಂಡು ನಮ್ಮ ಜತ್ ಪೂರ್ವ ಭಾಗದ ಮೇಲೆ ಯಾವ್ದು ಸರ್ಕಾರ ಇಲ್ಲ, ಎಲ್ಲ ದುರ್ಲಕ್ಷಣೆ ಮಾಡ್ತಾರೆ ರೀ. ಮತ್ತು ಮೈಸಾಳ ಯೋಜನಾದ ನೀರು ಎಷ್ಟು 50 ವರ್ಷ ಆಯ್ತು ನಾವು ಕೇಳ್ತೀವಿ. ನಮ್ಮ ಅಪ್ಪನ ತಲೆದಿಂದ ದಿನ ಕೊಡ್ತಾನೆ ಅಂತೇಳಿ ಕೊಡ್ತಾನೆ ಇಲ್ಲ. ಆದ ಡಿಸೆಂಬರ್ನಾಗ ನಾವು ತಿಕ್ಕೊಂಡಿ ಅವರು ಕರ್ನಾಟಕ ಹೋಗ್ತಾನೆ ಅಂತೇಳಿ ಹೋರಾಟ ಮಾಡಿದೆವು. ಅವಾಗ ಸರ್ಕಾರ ಅಂದರು ನಿಮ್ಗೆ ಮುಂದಿನ ವರ್ಷ ಒಟ್ಟಿಗೆ ಎಲ್ಲ ಇದು ಮಾಡ್ತೀವಿ ಅಂತೇಳಿ. ಏನಾದರೂ ಟೆಂಡರ್ ಪ್ರೊಸೀಜರ್ ಇಲ್ಲ, ಏನೂ ಇಲ್ಲ, ತೆಗಿತೀನಿ ಅಂತೇಳಿ ಆಶ್ವಾಸನೆ ಮೇಲೆ ಆಶ್ವಾಸನೆ ಕೊಡ್ತಾರೆ. ಯಾವತ್ತೂ ನಾವು ಗಡಿನಾಡು ಕನ್ನಡಿಗರ ಅಂತೇಳಿ ನಮ್ಮ ಮೇಲೆ ಇದು ತ್ರಾಸ ಕೊಡ್ತಾರೋ ಹಂಗೆ ಯಾವತ್ತೂ ನೋಡ್ತೀವಿ. ಮಲ್ತಾಯಿ ಧೋರಣೆದಿಂದೇ ನೋಡ್ತಾರೆ ನಮ್ಗೆ ಮಹಾರಾಷ್ಟ್ರ ಸರ್ಕಾರ. ಅದ್ರ ಸಲುವಾಗಿ ನಾವು ಕರ್ನಾಟಕ ಹೋಗ್ಲಾಕ ಇಚ್ಛುಕಿದೇವ್ರಿ. ಮತ್ತು ಅದನ್ನು ಬಿಡ್ಲಾಕ್ ತಯಾರಿಲ್ಲ, ನಮ್ಗೆ ಯುನಿವರ್ಸಿಟಿ ಕೊಡ್ಲಾಕು ತಯಾರಿಲ್ಲ. ಈ ಕಡೆ ಅವ್ರಿಗೆ ನಮ್ಗೆ ಯಾವತ್ತೂ ನೀರು ಕೊಡ್ಲಾಕು ತಯಾರಿಲ್ಲ ರೀ. 50 ವರ್ಷ ಆಯ್ತು ಇದು ಮಾಡ್ತೀವಿ. ಅದ್ರ ಸಂಬಂಧ ಕರ್ನಾಟಕ ಹೋಗ್ಲಾಕ ತಯಾರಿದೇವ್ರಿ ನಾವು. ಅವ್ರದೇವ್ರಿ ಅವ್ರಿಗೆ ನಮ್ದು ಮನವಿನೂ ಕೂಡ ಅವ್ರದೇವ್ರಿ. ಮನವಿ ಇದು ಮಾಡೋರ್ದೇವು. ಕರ್ನಾಟಕ ಹೋಗ್ಲಾಕ ತಯಾರೈತೆ ನಮ್ಗೆ. ನಮಗ ನೀರು ಬರಬೇಕು, ಇಷ್ಟು ನಮ್ಮದ ವಿನಂತಿ ಐತಿ.